ಬಿಜೆಪಿಯ 5 ಪುರಸಭೆ ಸದಸ್ಯರ ಸದಸ್ಯತ್ವ ಅನರ್ಹ. ಪಕ್ಷದ ವಿಪ್ ಆದೇಶವನ್ನು ಉಲ್ಲಂಘಿಸಿದ ಆರೋಪದಡಿ ಅನರ್ಹ ಮಾಡಲಾಗಿದೆ. ಸದಸ್ಯತ್ವ ಅನರ್ಹಗೊಳಿಸಿ ಮೈಸೂರು ಡಿಸಿ ಶಿಲ್ಪಾ ನಾಗ್ ಆದೇಶ ಹೊರಡಿಸಿದ್ದಾರೆ. ಮೈಸೂರಿನ ಗುಂಡ್ಲುಪೇಟೆ ಪುರಸಭೆ ಸದಸ್ಯರ ಸದಸ್ಯತ್ವ ಅನರ್ಹ ಆಗಿದೆ. 4ನೇ ವಾರ್ಡ್ನ ಡಿಎಸ್ ಕಿರಣ್, 3ನೇ ವಾರ್ಡ್ನ ಹೀನಾ ಕೌಸರ್, 20ನೇ ವಾರ್ಡ್ನ ರಾಣಿ ಲಕ್ಷ್ಮೀದೇವಿ, 22ನೇ ವಾರ್ಡ್ನ ರಮೇಶ್, 23ನೇ ವಾರ್ಡ್ ವೀಣಾ ಅನರ್ಹಗೊಂಡಂತ ಸದಸ್ಯರು. ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಯಾಕೆ ಅನರ್ಹ, ಏನಾಯ್ತು, ಏನಕ್ಕೆ ಕಾರಣ, ಅನರ್ಹಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ, ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ 2024 ಸೆಪ್ಟೆಂಬರ್ 10ರಂದು ಚುನಾವಣೆ ನಡೆದಿತ್ತು. 2024 ಸೆಪ್ಟೆಂಬರ್ 10ಕ್ಕೆ ಈ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಪುರಸಭೆ ಅಧಿಕಾರ ಹಿಡಿಯೋಕೆ ಬೇಕಾಗಿದ್ದಂಥ ಮತಗಳು 13. ಬಿಜೆಪಿಗೆ ಅಧಿಕಾರ ಹಿಡಿಯೋಕೆ ಸದಸ್ಯರ ಬಲ ಇತ್ತು. ಕಾಂಗ್ರೆಸ್ ಪರ 2 ಮತ ಚಲಾಯಿಸಿ 3 ಗೈರಾಗ್ಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ 8, ಎಸ್ಡಿಪಿಐ 1, ಪಕ್ಷೇತರ 1 ಮತ, ಶಾಸಕ ಸಂಸದರ ತಲಾ 1 ಮತ ಕಾಂಗ್ರೆಸ್ ಪಾಲಾಗ್ಬಿಡುತ್ತೆ. ಹೀಗಾಗಿ ಪುರಸಭೆ ಗದ್ದುಗೆನ ಕಾಂಗ್ರೆಸ್ ಹಿಡಿದು ಬಿಡುತ್ತೆ. ಚುನಾವಣೆ ವೇಳೆ ಬೆಂಬಲಿತ 5 ಸದಸ್ಯರಿಗೆ ಬಿಜೆಪಿ ವಿಪ್ ಅನ್ನು ನೀಡಿತು. ತಮಗೆ ಬೆಂಬಲ ನೀಡೋದು ಬಿಟ್ಟು ಕಾಂಗ್ರೆಸ್ಸಿಗೆ ಬೆಂಬಲ ನೀಡಿದಂಥ ಬಿಜೆಪಿಯ ಸದಸ್ಯರುಗಳು ಇವರು. ಈ 5 ಸದಸ್ಯರಿಗೆ ಬಿಜೆಪಿ ವಿಪ್ ಅನ್ನು ನೀಡಿತು. ಆದರೂ ಬಿಜೆಪಿ ಸದಸ್ಯ ಜಿಎಸ್ ಕಿರಣ್, ಹೀನಾ ಕೌಸರ್ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ರಾಣಿ ಲಕ್ಷ್ಮೀದೇವಿ, ರಮೇಶು, ವೀಣಾ ಅವರುಗಳು ಚುನಾವಣೆಗೆ ಬರಲ್ಲ, ಗೈರಾಗ್ಬಿಡ್ತಾರೆ. ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಚುನಾವಣೆಯಲ್ಲಿ ನಮ್ದೇನು ಪಾತ್ರ ಇಲ್ಲ ಅನ್ನೋ ಥರ ಸುಮ್ಮನಾಗ್ಬಿಡ್ತಾರೆ. ಸೊ ಬಿಜೆಪಿ ಪಕ್ಷದ ವಿಪ್ ಉಲ್ಲಂಘನೆ ಆಗಿದ್ರಿಂದ 5 ವಿರುದ್ಧ ದೂರನ್ನ ನೀಡಿದ್ರು ಎಸ್ ಕುಮಾರ್ ಎಂಬುವವರು. ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿತ್ತು. ದೂರಿನ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಜಿಲ್ಲಾಧಿಕಾರಿ 5 ಸದಸ್ಯರಿಗೆ ನೋಟಿಸನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ನಂತರ ಪ್ರಕರಣ ಸಂಬಂಧ ವಿಚಾರಣೆಯನ್ನು ಆಲಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಗುಂಡ್ಲುಪೇಟೆ ಪುರಸಭೆ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಚುನಾವಣಾ ಸಂದರ್ಭದಲ್ಲಿ ವೋಟು ಹಾಕ್ತೇನೆ, ಕೆಲವರು ಮನೇಲೇ ಇದ್ದಿದ್ದು, ಇನ್ನು ಕೆಲವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ದು, ಇಬ್ಬರೇನೋ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ವೋಟ್ ಹಾಕಿತ್ತು. ಆ ಕಾರಣಕ್ಕಾಗಿ ವಿಪ್ಪನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಹಿನ್ನೆಲೆಗೆ ದೂರನ್ನು ಕೊಡಲಾಗಿತ್ತು ಜಿಲ್ಲಾಧಿಕಾರಿಗೆ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ಕರೆದು ವಿಚಾರಣೆ ಎಲ್ಲ ಮಾಡಿದ್ದಾರೆ, ಏನು ಗೆತ್ತ ಯಾಕೆ ಅಂತ. ಫೈನಲಿ ಇದೀಗ ಗುಂಡ್ಲುಪೇಟೆ ಪುರಸಭೆ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದೀಗ ಸದಸ್ಯರುಗಳನ್ನು ಅನರ್ಹ ಅಂತ ಅನೌನ್ಸ್ ಮಾಡಲಾಗಿದೆ, ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಅನಿತಿ, ಇದು ಗುಂಡ್ಲುಪೇಟೆ ತಾಲೂಕಿನಲ್ಲಿರುವಂತಹ ಪುರಸಭೆಯಲ್ಲಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಬಹಳ ಪ್ರಮುಖವಾಗಿ ಏನು ಬಿಜೆಪಿಯ 5 ಪುರಸಭೆ ಸದಸ್ಯರ ಒಂದು ಸದಸ್ಯತ್ವವನ್ನ ಈಗ ಅನರ್ಹಗೊಳಿಸಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಪಕ್ಷದ ವಿಪ್ ಆದೇಶ ಇದ್ರೂ ಕೂಡ ಅದನ್ನ ಉಲ್ಲಂಘಿಸಿ ಇದ್ದಂತ ಒಂದು ಹಿನ್ನೆಲೆಯಲ್ಲಿ ಅದರ ಒಂದು ಆರೋಪದ ಅಡಿ ಈಗ ಅನರ್ಹಗೊಳಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ಅನರ್ಹಗೊಳಿಸುವ ಒಂದು ಆದೇಶವನ್ನ ಈಗ ಡಿಸಿ ಶಿಲ್ಪಾ ನಾಗ್ ಅವರು ಹೊರಡಿಸಿರ್ತಕ್ಕಂಥದ್ದು. ಗುಂಡ್ಲುಪೇಟೆ ಪುರಸಭಾ ಸದಸ್ಯರ ಒಂದು ಸದಸ್ಯತ್ವ ಏನು ಅನರ್ಹಗೊಂಡಿದೆ. ಇದು ಮುಖ್ಯವಾಗಿ 4ನೇ ವಾರ್ಡ್ನ ಜಿಎಸ್ ಕಿರಣ್ ಅವರು ಇರ್ಬೋದು, 3ನೇ ವಾರ್ಡ್ನ ಹೀನಾ ಕೌಶರ್, 20ನೇ ವಾರ್ಡ್ನ ರಾಣಿ ಲಕ್ಷ್ಮೀದೇವಿ, ಜೊತೆಗೆ 22ನೇ ವಾರ್ಡ್ನ ರಮೇಶ್ ಏನಿದ್ರು, 23ನೇ ವಾರ್ಡ್ನ ವೀಣಾ ಅವರು ಈಗ ಅನರ್ಹಗೊಂಡಿರ್ತಕ್ಕಂಥ ಒಂದು ಸದಸ್ಯರಾಗಿರ್ತಕ್ಕಂಥದ್ದು. ಕಳೆದ ಸೆಪ್ಟೆಂಬರ್ 10ರಂದು ಚುನಾವಣೆ ನಡೆದಿರುತ್ತೆ ಪುರಸಭೆಗೆ. ಈ ಒಂದು ಸಂದರ್ಭದಲ್ಲಿ ಏನು ಪಕ್ಷದ ಆದೇಶವನ್ನ ಅಂದ್ರೆ ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿ ಇವರು ಮತವನ್ನ ಚಲಾಯಿಸ್ತಕ್ಕಂಥದ್ದು, ಜೊತೆಗೆ ಆ ಒಂದು ಚುನಾವಣೆಗೆ ಗೈರಾಗ್ತಕ್ಕಂಥದ್ದು, ಇದನ್ನೆಲ್ಲವನ್ನೂ ಕೂಡ ಮಾಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಹುಮತ ಇದ್ರೂ ಕೂಡ ಅದು ಅಧಿಕಾರವನ್ನು ಹಿಡಿಲಿಕ್ಕೆ ಬಿಜೆಪಿ ಪಕ್ಷಕ್ಕೆ ಆಗೋದಿಲ್ಲ. ಬದಲಿಗೆ ಏನು ಕಾಂಗ್ರೆಸ್ನ 8 ಸದಸ್ಯರು, ಜೊತೆಗೆ ಎಸ್ಡಿಪಿಐನ 1 ಸದಸ್ಯರು, ಜೊತೆಗೆ ಪಕ್ಷೇತರ 1 ಮತ ಇದ್ದಂತ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಶಾಸಕ ಸಂಸದರ ತಲಾ 1 ಮತಗಳಿಂದಾಗಿ ಕಾಂಗ್ರೆಸ್ ಈ ಒಂದು ಪುರಸಭೆ ಅಧಿಕಾರವನ್ನ ಹಿಡಿಯುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷದ ಆದೇಶವನ್ನ ಉಲ್ಲಂಘಿಸಿದಂತಹ ಸದಸ್ಯರುಗಳೇನಿದ್ರು ಇವರ ಒಂದು ವಿರುದ್ಧವಾಗಿ ಅಲ್ಲಿ ಉಪಾಧ್ಯಕ್ಷರು ದೂರನ್ನು ನೀಡಿರ್ತಾರೆ. ಈ ಒಂದು ದೂರಿನ ಅನ್ವಯವಾಗಿ ಇದೀಗ 5 ಸದಸ್ಯರನ್ನ
ಅನರ್ಹಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನು 5 ವಿರುದ್ಧ ವಿಪ್ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪುರಸಭೆ ಸದಸ್ಯರಾಗಿರುವಂತವರು ಜೊತೆಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಆಕಾಂಕ್ಷಿಯಾಗಿದ್ದಂತಹ ಕುಮಾರ್ ಏನಿದ್ದಾರೆ, ಇವರು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ರು. ಈ ಒಂದು ದೂರಿನ ಅನ್ವಯವಾಗಿ ವಿಚಾರಣೆ ನಡೆಸಿದಂತಹ ಜಿಲ್ಲಾಧಿಕಾರಿಗಳು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಜೊತೆಗೆ ನೋಟಿಸ್ ಅನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅದರ ವಿಚಾರಣೆಗೂ ಕೂಡ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು. ಇದೆಲ್ಲಾ ಬೆಳವಣಿಗೆಗಳಾದ ನಂತರ ಇದೀಗ ಜಿಲ್ಲಾಧಿಕಾರಿಗಳು ಈ 5 ಸದಸ್ಯರನ್ನ ಗುಂಡ್ಲುಪೇಟೆ ಪುರಸಭೆ ಸದಸ್ಯರ ಒಂದು ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸುವ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇದರಿಂದಾಗಿ ಈಗ ಗುಂಡ್ಲುಪೇಟೆಯ ಬಿಜೆಪಿಯ ವಲಯದಲ್ಲಿ ಈಗ ಅಸಮಾಧಾನಗಳು ವ್ಯಕ್ತವಾಗಿದ್ದಾವೆ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.